ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದಬಣ ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ ಮಗ ತಪ್ಪು ಮಾಡವನಲ್ಲ, ಏನ್ ತೀರ್ಮಾನ ತಗೊಂಡ್ಯಾ ತಗೋ. ದೇಶ ಕಾದಿರೋ ಸೈನಿಕ ಕಾರಣ ನೀನು. ಅದೇನೇ ತೆಪ್ಪಾದ್ರೂ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಹೆಂಗ್ ನ್ಯಾಯ ಹೇಳ್ಬೇಕು ಅಂತ ನಿನಗ್ ಗೊತ್ತಾಯ್ತಣ. ಅದೆಂತ ಪರಿಸ್ಥಿತಿ ಬಂದ್ರು ನೀನಾಡೋ ಮಾತೇ ನ್ಯಾಯ ಕಾರಣ. ಶಿವು, ಕ್ಷಮೆ ಕೇಳೋದ್ರಿಂದ, ಕ್ಷಮಿಸೋದ್ರಿಂದ ಆಗಿರೋ ತಪ್ಪನ್ನು ಸರಿ ಮಾಡೋಕ್ಕಾಗಲ್ಲಪ್ಪ. ಆಗಿರೋ ತಪ್ಪು ಸರಿ ಮಾಡಬೇಕು ಅಂದರೆ ತಪ್ಪು ಎಲ್ಲಿ ಶುರುವಾಯಿತೋ ಅದೇ ಜಾಗದಲ್ಲೇ ಅದನ್ನು ಸರಿ ಮಾಡಬೇಕು. ಅದೇ ನ್ಯಾಯ. ನಾನು ಕೇಳ್ಕೊತಿದ್ದೀನಿ. ಬೇಡ್ಕೊತಿದ್ದೀನಿ. ನಿನ್ನ ತಂಗಿನ ನನ್ನ ಮನೆಗೆ ಸೊಸೆಯಾಗಿ ಕಳಿಸ್ಕೊಡ್ತೀಯನಪ್ಪ. ಮಾಧವಣ್ಣ, ಏನಪ್ಪ ಇದೆಲ್ಲ? ನನ್ನ ಮಾತು ಕೇಳ್ರಿ. ಸುಮ್ಮನೆ ಇರಬೇಕು. ನೀನು ಕಲ್ತಿರೋ ಬೇಜವಾಬ್ದಾರಿತನ. ಪ್ರತಿ ಸಲ ಅವನು ತಪ್ಪು ಮಾಡಿದಾಗ ಅವನಿಗೆ ದಂಡಿಸ್ದೆ, ಶಿಕ್ಷಿಸ್ದೆ. ಅವನನ್ನು ಹಾಗೆ ಬಿಟ್ಟಿರೋ ಸಲಿಗೆ ಇದು. ನಾನು ಅವತ್ತೇ ಹೇಳಿದೆ ಶಿವುಗೆ, ಶಿವು ವರದಕ್ಷಿಣೆ ಕೊಡೋದು ತಪ್ಪಪ್ಪ, ಬೇಡ ಅಂತ ಹೇಳಿದೆ. ಆದ್ರೆ ಅವನು ಅವ್ರ ತಂಗಿರಿಗೋಸ್ಕರ, ಅವ್ರ ಪ್ರೀತಿ ವಿಶ್ವಾಸಕ್ಕೆ ಇದೆಲ್ಲ ಆಗ್ಬಿಡ್ತು. ಅದೆಲ್ಲ ಆಗಿರೋ ಕತೆ. ನಿನ್ನ ಮಗನ ಒಂದು ಎಡವಟ್ಟಿನಿಂದ ಇಡೀ ಮದುವೆ ಮನೆ ಶೋಕದಲ್ಲಿ ಇರಬಾರ್ದು. ಆ ಹುಡುಗಿ ಬಾಳು ಹಾಳಾಗಬಾರ್ದು. ಹಾಗಂತ ನನ್ನ ಮಗ ಕೆಲ್ಸಕ್ಕೆ ಬಾರದೆ ಇರೋನು, ಅವನಿಗೆ ನಾನು ಹೆಣ್ಣು ಕೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ತನ್ನ ಸ್ವಂತ ತಾಯಿ ತಿದ್ದಕ್ಕಾಗದೆ ಇರೋನು ನನ್ನ ಶಿವು ತಂಗಿ ತಿದ್ದುತ್ತಾಳೆ. ಆ ಭರವಸೆ ನನಗಿದೆ. ಯಾಕೆಂದ್ರೆ ಅವಳು ಶಿವು ತಂಗಿ. ಹೇಳು ಶಿವು, ನಿನ್ನ ಮನೆ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಡ್ತೀಯನಪ್ಪ. ಮನೆ ಉಳಿಸ್ಬಿಟ್ಟಲ್ಲ.
ಕಾಲಿಗೆ ಬೀಳ್ಬೇಕಾಗಿರೋದು ನಾನು ಕಣಪ್ಪ. ನಮ್ಮಿಂದ ತಪ್ಪಾಗಿರೋದು, ನಿಮ್ಮಿಂದ ಅಲ್ಲ. ಅಪ್ಪ ನೀವ್ ಕೈ ಕಾಲು ಮುಗಿತೀರಪ್ಪ, ನನ್ ಮಾತು ಕೇಳಪ್ಪ ಹೊಸಿ. ಹೇಳ ಮ್ಯಾಕೆ ಅಪ್ಪ, ನನ್ಗೂ ಹೊಸಿ ಮಾತಾಡಕ್ ಅವಕಾಶ ಕೊಡಪ್ಪ. ಎದೆಲ್ಲ ಮ್ಯಾಕೆ, ನನ್ ಮಾತು ಕೇಳಪ್ಪ, ನೀ ದಮ್ಮ ಐತಿ. ಅಪ್ಪ ಅಪ್ಪ ನನ್ ಮಾತು ಕೇಳಪ್ಪ. ಅಪ್ಪ ಅಪ್ಪ ನೀ ಕಾಲಿಗೆ ಬಿಡ್ತೀನಿ ಕಣಪ್ಪ, ನನ್ ಮಾತು ಕೇಳಪ್ಪ. ಅಪ್ಪ ನನ್ ಮಾತು ಕೇಳಪ್ಪ. ಕೂತ್ಕೊಳ ಅಂಚಕ್ರೆ ಕೊಟ್ಟು ಸರಿ ತಾಳಿನ. ಅಪ್ಪ ಹೊಸಿ ನನ್ ಮಾತು ಕೇಳಪ್ಪ. ಯಾರು ಮಾತಾಡ್ಕೂಡ್ದು, ಶಿವಣ್ಣ ಒಪ್ಪವನೆ. ಅಂಕಲ್ ಒಂದ್ ನಿಮಿಷ. ಒಬ್ರು ಹೋದ್ರು, ಅದೇ ಮುಹೂರ್ತದಲ್ಲಿ ಇನ್ನೊಬ್ರು ರೆಡಿ ಇದ್ದಾರೆ ಅಂತ ಮದ್ವೆ ಮಾಡ್ಸೋದಕ್ಕೆ ಹೊರಟಿದ್ದೀರಲ್ಲ, ನಿಮ್ ಮಗನ್ಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಕೇಳಲೇ ಇಲ್ವಲ್ಲ? ಇವನನ್ನ ಕೇಳೋದ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಇವನೇ. ಈ ತಪ್ಪನ್ನು ಸರಿ ಮಾಡಬೇಕಾಗಿರೋದು ಇವನೇ. ನೀವ್ ಹೇಳ್ತಿರೋದು ನಿಜ ಮಾದಪ್ಪಣ್ಣ, ಆದ್ರೆ ನಮ್ ರಶ್ಮಿಗೆ ಈ ಮದ್ವೆ ಇಷ್ಟ ಇದೆಯಾ ಅಲ್ವಾ ಅಂತ ನಾವು ಕೇಳಲೇ ಇಲ್ವಲ್ಲ. ರಶ್ಮಿ, ಹೆದರ್ಬೇಡ. ನಾವೆಲ್ಲರೂ ಇದೀವಿ ಅಂತಾನೂ ಭಯ ಪಡ್ಬೇಡ. ನಿನ್ ಮನ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳು ರಶ್ಮಿ. ಸೀನಾ ನಿನ್ ಸಂಗಾತಿ ಆಗೋದಕ್ಕೆ, ನಿನ್ ಗಂಡನಾಗೋದಕ್ಕೆ ನಿನಗೊಪ್ಪಿಗೆ ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.